ಓಕೆ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾವು ಚೆನ್ನಾಗಿದ್ದೀವಿ. ಈ ಬ್ಲಾಗ್ ಏನೋ ಅಂತ ನಿಮಗೆ ಟೈಟಲ್ ನೋಡೇ ಗೊತ್ತಾಗಿರುತ್ತೆ. ಪ್ರಾಪರಾಗಿ ವೆಲ್ಕಮ್ ಕೂಡ ಮಾಡೋಕ್ಕಾಗ್ತದ. ಮೈಂಡ್ ಸಿಕ್ಕಾಪಟ್ಟೆ ಬ್ಲಾಕ್ ಆಗಿಬಿಟ್ಟಿದೆ. ನನಗೇನೇನೆ ನೈಟಿಂದನೇ ಆಲ್ರೆಡಿ ಟೆನ್ಷನ್ ಸ್ಟಾರ್ಟ್ ಆಗಿದೆ. ನಾಳೆ ವ್ಯಾಕ್ಸಿನೇಷನ್ ಹಾಕ್ಸ್ಬೇಕು ಅವಳಿಗೆ. ಹಿಂಗೆ ಏನು 1.5 ಮಂತಲ್ಲಿ ಅವಳಿಗೆ ಅಷ್ಟು ಗೊತ್ತಾಗ್ತಿರಲಿಲ್ಲ ಇನ್ನೂ. ಅವಳು ಡೀಪ್ ಸ್ಲೀಪಲ್ಲಿದ್ದು ನಾವು ವ್ಯಾಕ್ಸಿನ್ ಹಾಕ್ಸ್ಕೊಬರೋಕೆ ಹೋದಾಗ. ಸೊ ಅಷ್ಟೇನು ಗೊತ್ತಾಗ್ತಿರ್ಲಿಲ್ಲ. ಆ ಟೈಮಲ್ಲಿ ನಾನು ಟೆನ್ಷನ್ ಆಗಿದ್ದೆ. ಈಗ ಅವಳಿಗೆ ಸ್ವಲ್ಪ ಗೊತ್ತಾಗ್ತಿದೆ ಅಟ್ಲೀಸ್ಟು. ಈಗಿನ ಹೆಂಗೆ ರಿಯಾಕ್ಟ್ ಮಾಡ್ತಾಳೋ ಏನೋ, ಎಷ್ಟು ಅಳ್ತಾಳೋ ಏನೋ ಅಂತ ಅದನ್ನೇ ಓವರ್ ಥಿಂಕ್ ಮಾಡ್ತಾ ಇದ್ದೀನಿ ನೈಟಿಂದ. ನಾನು ಹೇಳಿದ್ದೀನಲ್ವ, ನಂದು ಅಂತ ಬಂದಾಗ ನಾನು ಏನೂ ಟೆನ್ಷನ್ ತೊಗೊಳ್ಳಲ್ಲ. ನಾನು ಆರಾಮಾಗಿ ಅದನ್ನೆಲ್ಲನೂ ಫೇಸ್ ಮಾಡ್ತೀನಿ. ಬಟ್ ನನ್ನ ಮಗಳದು ಅಂತ ಬಂದಾಗ ಕಷ್ಟ. ಅವಳು ಬಾಯಿ ಬಿಟ್ಟು ಹೇಳೋಕ್ಕೂ ಆಗಲ್ಲ ಅವಳಿಗೆ ಏನಾಗ್ತಿದೆ ಅಂತ. ಸೊ ಹೇಗೆ ಅವಳಿಗೆ ಆಗ್ತಿರುತ್ತೆ, ಸ್ವಲ್ಪ ಅಳ್ತಿದ್ರು ಎಷ್ಟು ಪೇನ್ ಆಗ್ತಾಯಿದೆಯೋ ಏನೋ ಅಂತ ಅನ್ನಿಸ್ತಿರುತ್ತೆ ಈ ವ್ಯಾಕ್ಸಿನೇಷನ್ ಟೈಮ್ಗಳಲ್ಲಿ. ನೋಡೋಣ ಹೇಗಿರುತ್ತೆ, ಏನು ಎತ್ತ ಏನಾಗುತ್ತೆ ಪ್ರತಿಯೊಂದೂ. ಇವತ್ತು ಬಿಸಿಲು ಕೂಡ ಸ್ವಲ್ಪ ಕಡಿಮೆ ಇದೆ. ಆನ್ ಆ್ಯಂಡ್ ಆಫ್ ಆಗ್ತಿದೆ. ರಂಜಿತ್ ಇಲ್ಲೇ ಕೇಳ್ಕೊಂಬರ್ತೀನಿ, ವ್ಯಾಕ್ಸಿನ್ ಆಗ್ತಿದ್ದಾರಲ್ವ, ಅಲ್ಲಿ ಹೋಗ್ಬಿಟ್ಟು ಏನು ಎತ್ತ ಪ್ರೊಸೀಜರ್ ಅಂತ ಕೇಳಿದ್ದಾರೆ. ನನ್ನ ತಾಯಿ ಕಡೆ ಬೇರೆ ಊರಲ್ಲಿ ಮಾಡಿಸಿರೋದಲ್ವ, ಹಂಗಾಗಿ ನಮಗೂ ಗೊತ್ತಿಲ್ಲ ಫಸ್ಟ್ ಟೈಮು. ನಿನ್ನೆ ಅವ್ರು ವಿಚಾರಿಸಿದಾಗ ಆಗ್ತಾರೆ ಅಂತ ಏನೋ ಹೇಳಿದ್ರಂತೆ. ನಾನೇನು ಹೋಗಿ ಎಲ್ಲೂ ವಿಚಾರಿಸ್ಕೊಂಡು ಬಂದಿಲ್ಲ, ಅವ್ರಿಗೆ ಹೇಳಿದ್ದೆ. ಗೊತ್ತಿಲ್ಲ ನನಗಂತೂ ನಿಜವಾಗ್ಲೂ ಏನು ಹೇಗೆ ಫೀಲ್ ಆಗ್ತಿದೆ ಅಂತಲೂ ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಆರಾಮಾಗಿ ಆಟ ಆಡ್ಕೊಂಡು ಅವಳೇ ಆಯಿತಾ. ಇವಾಗ ಅವಳು ಮಾರ್ನಿಂಗ್ ಸ್ನಾನ ಆಗಿದ ತಕ್ಷಣ ಮಲಗಿ ಎದ್ಲು. ಇಷ್ಟೊತ್ತು 1 ಅವರ್ ಆಟ ಆಡ್ಕೊಂಡು ಆರಾಮಾಗಿದ್ಲು. ಈಗ ಮತ್ತೆ ಮಲಕೊಂಡ್ಲು. ಅವಳು ಸ್ಯಾಡ್ ಫೇಸ್ ನಿಜವಾಗ್ಲೂ ನೋಡೋಕೆ ಕಷ್ಟ ಆಗುತ್ತೆ. ಲಾಸ್ಟ್ ಟೈಮು ಅಷ್ಟೇ, ಒಂದು 2 ಡೇಸ್. ಬಟ್ ಲಾಸ್ಟ್ ಟೈಮ್ ಪರವಾಗಿಲ್ಲ, ತುಂಬ ಏನೋ ಕಾಟ ಮಾಡೋದು ಅನ್ನೋ ಥರ ಇರಲಿಲ್ಲ. ಬಟ್ ಸ್ಟಿಲ್ ಅವಳಿಗೆ ಪೇಯ್ನ್ ಇತ್ತು. ಆ ತಣ್ಣೀರು ಬಟ್ಟೆ ಸುತ್ತೋದು ನಾವು ಮಾಡಲಿಲ್ಲ. ಅಂದರೆ ವ್ಯಾಕ್ಸಿನ್ ಹಾಕ್ಸಿದ ತಕ್ಷಣ ಆ ಥರ ಮಾಡಬೇಕಂತೆ. ಅವ್ಳಿಗೆ ಅಷ್ಟು ಪೇಯ್ನ್ ಗೊತ್ತಾಗಲ್ಲ ಅಂತ ಹೇಳ್ತಾರೆ. ಅಂದರೆ ತಣ್ಣೀರು ಬಟ್ಟೆ ಮಾಡಿಕೊಂಡು ಐಸ್ ಕ್ಯೂಬ್ ಮಸಾಜೆಲ್ಲ ಮಾಡ್ತಿರ್ತಾರಲ್ವ, ನಾವು ಐಸ್ ಕ್ಯೂಬ್ ಮಸಾಜೆಲ್ಲ ಏನೂ ಮಾಡಲಿಲ್ಲ, ತಣ್ಣೀರು ಬಟ್ಟೆ ಮಾಡ್ಕೊಂಡು ಸುತ್ತಿದ್ವಿ ಕಾಲಿಗೆ. ಇಂಜೆಕ್ಷನ್ ಎಲ್ಲ ಹಾಕಿದ್ರು ಆ ಪ್ಲೇಸ್ಗೆ. ಅದಾದಮೇಲೆ ಅವಳು ಸುಮ್ಮನೆ ಆಗಿದ್ದು. ಒಂದು 10 ಮಿನಿಟ್ಸ್ ಸಿಕ್ಕಾಬಟ್ಟೆ ಆಯ್ತು. ಈಗ ನೋಡೋಣ ಹೇಗೆ ನೋಡ್ಕೊತೀನಿ ನಾನು ಇವತ್ತು ಅಂತ ಗೊತ್ತಿಲ್ಲ. ಅಮ್ಮ ಅಪ್ಪ ಇಬ್ಬರು ನಾಳೆ ಬರ್ತಿದ್ದಾರೆ. ಸುಮ್ಮನೆ ಅವ್ರು ನೋಡ್ಕೊಂಡು ಹೋಗಿ ಬರ್ತಿದ್ದಾರೆ ಅಷ್ಟೇ. ಇವತ್ತು ನಾವು ವ್ಯಾಕ್ಸಿನ್ ಹಾಕ್ಸ್ತಿರೋದು ಅವ್ರಿಗೆ ಹೇಳಿಲ್ಲ. ನಾವೇ ನಿನ್ನೆ ನೈಟ್ ಡಿಸೈಡ್ ಮಾಡಿದ್ದು ನಾಳೆ ಹಾಕ್ಸ್ಬಿಡೋಣ ಅಂತ. ರಂಜಿತ್ ಕೂಡ ಇವತ್ತು ಲೀವ್ ತೊಗೊಂಡಿದ್ದಾರೆ. ನೋಡೋಣ, ಆದಷ್ಟು ಕ್ಯಾಪ್ಚರ್ ಮಾಡಿ ಹೆಂಗಿರುತ್ತೆ ಎಲ್ಲನೂ ಅಪ್ಡೇಟ್ ಮಾಡ್ತೀನಿ. ವ್ಯಾಕ್ಸಿನೇಷನ್ ಮಾಡಿಸುವಾಗ ಯಾವ ರೀತಿ ಕೇರ್ ಮಾಡ್ತೀರಾ ಶೇರ್ ಮಾಡ್ಕೊಳ್ಳಿ ಅಂತ ಹೇಳಿದ್ರಿಂದ ನಾನು ಈ ವ್ಲಾಗ್ನ ಶೂಟ್ ಮಾಡ್ತಿದ್ದೀನಿ. 1.5 ಮಂತದ್ದು ಶೂಟ್ ಮಾಡಲಿಲ್ಲ, ಇದಾದರೂ ಮಾಡೋಣ ಅಂತ. ಆ್ಯಂಡ್ ತಾಯಿ ಕಾರ್ಡ್ ತೊಗೊಂಡು ಹೋಗ್ಬೇಕಾ ವ್ಯಾಕ್ಸಿನ್ ಹಾಕ್ಸೋದಕ್ಕೆ ಅಂತ ಕೇಳಿದ್ರಿ. ಅದು ತುಂಬಾ ಇಂಪಾರ್ಟೆಂಟ್. ತಾಯಿ ಕಾರ್ಡ್ ತೊಗೊಂಡು ಹೋಗಲೇಬೇಕು. ಅಷ್ಟೇ ಗೈಸ್, ಸ್ನಾನ ಮಾಡ್ಕೊಂಡಿದ್ದೀನಿ. ಹೊರಡ್ಬೇಕಷ್ಟೇ, ಒಂಚೂರು ರಬ್ಬರ್ ಹಾಕ್ಕೊಂಡು ಹೋಗ್ಬಿಟ್ಟು ಬರೋಣ. ರೆಡಿಯಾಗಿ ನನ್ನ ಮಗಳನ್ನ ಕರ್ಕೊಂಡು ಕ್ಯಾಬ್ ಬುಕ್ ಮಾಡ್ಕೊಂಡು ಹೊರಡ್ತಿದ್ದೀನಿ. ನಾನು ಇವಳು ಇಬ್ಬರೇ ಹೊರಡ್ತಿರೋದು. ರಂಜಿತ್ ಹಾಸ್ಪಿಟ್ಲ್ ಹತ್ರನೇ ಇದ್ದಾರೆ. ಯಾಕಂದರೆ ವ್ಯಾಕ್ಸಿನೇಷನ್ ಟೈಮಿಂಗ್ಸ್ ಆಗೋಗಿತ್ತು 10 to 1 ಅಷ್ಟೇ ಅಂತೆ. ಇದೇ ಹಾಸ್ಪಿಟ್ಲಲ್ಲೇ ನಾವು ವ್ಯಾಕ್ಸಿನ್ ಹಾಕ್ಸಿದ್ದು. ಮತ್ತು ಅವ್ರು ಅಲ್ಲಿಂದ ಇಲ್ಲಿಗೆ ಬಂದು ನಾವು ಆಗೋದು ಟೈಮ್ ಆಗೋಗ್ಬಿಡುತ್ತಲ್ವ. ಅವ್ರು ತುಂಬಾ ರಿಕ್ವೆಸ್ಟ್ ಮಾಡಿ ಅಲ್ಲೇ ವೆಯ್ಟ್ ಮಾಡ್ತಾಯಿದ್ರು. ಫೈನಲಿ ಬಂದು ವ್ಯಾಕ್ಸಿನ್ ಕೂಡ ಹಾಕ್ಸಿದ್ವಿ. ಒಂದು 5 ಮಿನಿಟ್ಸ್ ಏನೋ ವೆಯ್ಟ್ ಮಾಡಿದ್ವಿ. ಅವರು ಊಟಕ್ಕೆ ಹೋಗಿದ್ರು, ಹಾಗಾಗಿ ವ್ಯಾಕ್ಸಿನೇಷನ್ ಕೂಡ ಹಾಕ್ಸಿದ್ವಿ. ಓಕೆ ಗೈಸ್, ಈಗ ತಾನೇ ಮನೆಗೆ ಬಂದ್ವಿ. ವ್ಯಾಕ್ಸಿನ್ ಹಾಕ್ಸ್ಕೊಂಡು ಒಂದೇ ವ್ಯಾಕ್ಸಿನ್, ಅಂದರೆ ಒಂದೇ ಇಂಜೆಕ್ಷನ್ ಹಾಕಿದ್ದು ಕಾಲಿಗೆ. ಫಸ್ಟ್ 1.5 ಮಂತದ್ದು 3 ಹಾಕ್ತಾರೆ, ಕೈಗೊಂದು ಕಾಲಿಗೆ 2. ನೆಕ್ಸ್ಟ್ 3.5 ಮಂತದ್ದು ವ್ಯಾಕ್ಸಿನೇಷನ್ ಇದೆಯಲ್ಲ, ಅವಾಗೂ 3 ಹಾಕ್ತಾರೆ. ಇವಾಗ ಜಸ್ಟ್ ಒಂದೇ ಅಷ್ಟೇ. ಐ ಹೋಪ್ ಅಷ್ಟೊಂದು ಅವಳಿಗೆ ಪೇಯ್ನ್ ಅನಿಸಲ್ಲ ಅಂತ. ಗೊತ್ತಿಲ್ಲ, ಅದು 3 hours ಆದಮೇಲೆ ಪೇಯ್ನ್ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಕಾಲಿಗೆ ಮೂವ್ಮೆಂಟ್ ಮಾಡ್ತಿರ್ತಾಳಲ್ಲ, ಅವಾಗ ಅವಳಿಗೆ ಪೇಯ್ನ್ ಗೊತ್ತಾದಾಗ ಅಳ್ತಾಳೆ. ಇವಾಗ ನನ್ನೇ ಕಣ್ಣು ಬಿಟ್ಕೊಂಡು ನೋಡ್ತಾಳೆ. ನೋವಾಯ್ತಪ್ಪ, ನೋವಾಯ್ತಾ ನಿಂಗೆ ಇಂಜೆಕ್ಷನ್ ಹಾಕಿದ್ದು? ಹಾಂ, ನೋವಾಯ್ತಾ ನಿಂಗೆ? ನೋವಾಯ್ತಾ? ಅದು ಏನು ಗೊತ್ತಾ, ನಾನು ಸ್ಮೈಲ್ ಮಾಡ್ಕೊಂಡು ಮಾತಾಡಿದ್ರೆ ಮಾತ್ರನೇ ಅವಳು ರೆಸ್ಪಾಂಡ್ ಮಾಡೋದು. ಸುಮ್ಮನೆ ಮಾತಾಡ್ಸಿದ್ರೆ ಅವಳು ರೆಸ್ಪಾಂಡ್ ಮಾಡಲ್ಲ. ಇನ್ನೂ ಇವಾಗ 2.5 ಅಲ್ವಾ, ಅದಕ್ಕೆ ಅಂದರೆ 2.5 ತಿಂಗಳಲ್ವ, ಅಷ್ಟು ಗೊತ್ತಾಗಲ್ಲ. ಅವನಮ್ಮ ನಾನು ಬಂದಿದ್ದ ತಕ್ಷಣ ತಣ್ಣೀರು ಬಟ್ಟೆ ಸುತ್ತಬಿಟ್ಟೆ. ಆ್ಯಂಡ್ ಊಟ ಇವಾಗ ಆಲ್ರೆಡಿ 3:30 ಆಗಿದೆ ಆಲ್ಮೋಸ್ಟು. ಅಡುಗೆ ಏನೂ ಮಾಡ್ಕೊಳಕ್ಕೆ ಹೋಗ್ಬೇಡ, ಆಚೆಯಿಂದನೇ ತರ್ತೀನಿ ಅಂತ ಅಂದರು. ನನಗೂ ಸ್ವಲ್ಪ ಸುಸ್ತಾಗ್ತಿರುತ್ತೆ. ಊಟ ಟೈಮ್ ಟು ಟೈಮ್ ತಿನ್ನಲಿಲ್ಲ ಅಂತಂದರೆ ತಿನ್ನಲೇಬೇಕು, ಏನೋ ಒಂದು ತೊಗೊಂಡು ಬನ್ನಿ ಅಂತ ಹೇಳಿದ್ದೀನಿ. ಇವಳು ಆರಾಮಾಗಿದ್ದಾಳೆ, ಆರಾಮಾಗಿ ನೋಡ್ಕೊತೀನಿ. ಅವಳು ಕಾಲು ಆಡಿಸ್ತಾನೆ ಇದ್ದಾಳೆ. ಲಾಸ್ಟ್ ಟೈಮ್ ಹಿಂಗೆ ಆಡಿಸ್ತಿರ್ಲಿಲ್ಲ ಆ್ಯಕ್ಚುಲಿ. ಇವಾಗ ಪರವಾಗಿಲ್ಲ,
ಆರಾಮಾಗಿದ್ದಾಳೆ, ಎದ್ದಿದ್ದಾಳೆ. ಅಲ್ಲಿ ಮಲಗಿದ್ಲು ಆಯಿತಾ, ಮತ್ತೆ ಇಲ್ಲಿಗೆ ಬಂದಿದ್ದ ತಕ್ಷಣ ಎದ್ಲು ಕಾರ್ ಸೌಂಡ್ಗೆ. ಡೋರ್ ಓಪನ್ ಮಾಡಿದೆ ಅಲ್ವಾ ಅವಾಗ. ಆಮ ಆಮ ಸ್ಟ್ರಾಂಗ್ ಅಲ್ಲ ನೀನು, ಸ್ಟ್ರಾಂಗ್ ಅಲ್ಲಲ್ಲ ನೀನು. ಹಾಂ ಹಾಂ ಸ್ಟ್ರಾಂಗ್ ಅಪ್ಪ ನೀನು, ಸ್ಟ್ರಾಂಗ್ ಅಲ್ಲ ಬಂಗಾರಿ. ಹಾಂ ಇಷ್ಟೇ ಗೈಸ್, ಸ್ಮೈಲ್ ಮಾಡ್ಕೊಂಡು ಆಟಾಡ್ತಿದ್ದಾಳೆ. ಏನಾದರೂ ಇದ್ದರೆ ಅಪ್ಡೇಟ್ ಮಾಡ್ತೀನಿ, ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅವಳು ನಿಮಗೆಲ್ಲ ಆಯ್ ಮಾಡ್ತಾವಳೆ, ಮಾತಾಡಿಸ್ತಾಳೆ ನಿಮ್ಮನ್ನು. ಅಲ್ಲಮ್ಮ ಅಲ್ಲಮ್ಮ, ಅವರೆಲ್ಲ ನಿನ್ನ ನೋಡೋದಕ್ಕೆ ಕಾಯ್ತಾವ್ರೆ. ಹಾಂ ನಿನ್ನ ನೋಡೋದಕ್ಕೆ ಕಾಯ್ತಾವ್ರೆ ಅವರು. ಹಾಂ 3-4 ಡೇಸ್ ಅಷ್ಟೇ. ಬಂದ್ರಾ? ನನಗೆ ವೆಜ್ ಫ್ರೈಡ್ ರೈಸ್ ತಂದಿದ್ರು ಆ್ಯಂಡ್ ಅವ್ರಿಗೆ ಅಷ್ಟು ಆಗ್ತಿರ್ಲಿಲ್ವಂತೆ, ಹಂಗಾಗಿ ಅವ್ರಿಗೆ ಸ್ವಲ್ಪ ಕ್ಯಾರೆಟ್ ಹಲ್ವನ ತೊಗೊಂಡು ಬಂದಿದ್ರು. ಓಕೆ, ಅವಳಿಗೆ ಒಂದು 6 ಗಂಟೆಗೆ ಪೇಯ್ನ್ ಸ್ವಲ್ಪ ಸ್ಟಾರ್ಟ್ ಆಯಿತು. ಸ್ವಲ್ಪ ಹತ್ತು, ಒಂದು 10 ಮಿನಿಟ್ಸು ನಾವೇನೇ ತಣ್ಣೀರು ಬಟ್ಟೆ ಸುತ್ತಿದ್ರು ಅವಳಿಗೆ ಅದು ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ಅಂತ ಅನಿಸುತ್ತೆ. ತೊಡೆ ಮೇಲೆ ಇದ್ದಾಳೆ. 10 ಮಿನಿಟ್ಸ್ ಆಯಿತು ನಿದ್ದೆ ಮಾಡಿ. ಅಂದರೆ ಅವಳು ಕಂಟಿನ್ಯೂಸ್ ಆಗು ನಿದ್ದೆ ಮಾಡ್ತಿಲ್ಲ. ಸೌಂಡ್ ಮಾಡ್ತಾಳೆ, ಹಂಗೆ ಮಲಗ್ತಾಳೆ, ಸೌಂಡ್ ಮಾಡೋದು ಮಲಗೋದು. ಡೈಲಿ ಅವಳು ಮಲಗಿದ ತಕ್ಷಣ ಒಂದು 10-15 ಮಿನಿಟ್ಸ್ ನಾನು ತೊಡೆ ಮೇಲೆ ಎತ್ತಿದ್ಲು. ಆಮೇಲೆ ನಾನು ತೊಟ್ಲಿಗೋ ಇಲ್ಲ ಬೆಡ್ ಮೇಲೆ ಹಾಕ್ತಿದ್ದೆ. ಬಟ್ ಇವತ್ತು ಅವಳನ್ನ ಎಲ್ಲಿಗೆ ಹಾಕೋದಕ್ಕೂ ಮನಸ್ಸೇ ಬರ್ತಿಲ್ಲ, ತೊಡೆ ಮೇಲೆ ಇರಲಿ ಅಂತ ಅನಿಸ್ತಿದೆ. ನಾನು ಮೆಂಟಲಿ ಫುಲ್ಲು ಫಿಕ್ಸ್ ಆಗಿಬಿಟ್ಟಿದ್ದೀನಿ, ಸ್ಟ್ರಾಂಗ್ ಆಗಿರಬೇಕು. 1.5 ಮಂತ್ ವ್ಯಾಕ್ಸಿನೇಷನಲ್ಲಿ ನಾನು ಅಳ್ತಾ ಕೂತ್ಕೊಬಿಟ್ಟಿದ್ದೆ. ಬಟ್ ಈ ಸರಿ ನಾನು ಸ್ಟ್ರಾಂಗ್ ಇರಲೇಬೇಕು ಅಂತ ಅಂದ್ಬಿಟ್ಟು ಮುಂಚೆನೇ ಮೆಂಟಲಿ ಫಿಕ್ಸ್ ಆಗಿದ್ದೆ. ನಾನು ಸ್ಟ್ರಾಂಗ್ ಆಗಿದ್ರೆ ಅಲ್ವಾ ಇವಳನ್ನ ಚೆನ್ನಾಗಿ ನೋಡ್ಕೊಳಕ್ಕಾಗೋದು ಈ ಟೈಮಲ್ಲಿ ಅಂತ. ಸೊ ಹಂಗಾಗಿ ನಾನು ಆದರೂ ಮೈಂಡ್ ಡೈವರ್ಟ್ ಆಗೋಲ್ಲ ನಿಜವಾಗ್ಲೂ. ಅವ್ರು ಅಷ್ಟೊಂದು ನೋವು ತಿನ್ನೋದು ಹಂಗೆ ಅಳ್ತಿರ್ತಾರಲ್ಲ, ಸ್ಟಿಲ್ ಏನೋ ನಾನೇ ಮೋಟಿವೇಟ್ ಮಾಡಿಕೊಂಡೆ. ಇನ್ನೊಂದು ಪಾಪ ರಂಜಿತ್ಗೆ ಗೊತ್ತಾಗಲ್ಲ ಇವಳನ್ನ ಹೆಂಗೆ ನೋಡ್ಕೋಬೇಕು ಯಾವ ಟೈಮಲ್ಲಿ ಅಂತ. ಬಿಕಾಸ್ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ನಾನೇ ಇವಳ ಜೊತೆ. ಆ್ಯಂಡ್ ಇವಳು ನನಗೆ ತುಂಬಾ ಕನೆಕ್ಟ್ ಆಗಿಬಿಟ್ಟಿದ್ದಾಳೆ. ರಂಜಿತ್ ಅದೇ ಹೇಳ್ತಿರ್ತಾರೆ, ಫ್ರಮ್ ಒಂದು 4-5 ಡೇಸಿಂದ ನನ್ನ ಜೊತೆನೇ ಅವಳು ಜಾಸ್ತಿ ಇರೋದು. ರಂಜಿತ್ ಹತ್ರ ಹೋದರೆ ಸಾಕು ಅಳ್ತಾಳೆ, ಎಕ್ಸ್ಪೆಷಲಿ ನೈಟ್ ಟೈಮು. ಆ್ಯಂಡ್ ಈ ಥರ ಏನಾದರೂ ನೋವು ತಿನ್ನುವಾಗ. ಇವಾಗೂ ಅಷ್ಟೇ ಹೋಗ್ತಿಲ್ಲ ಅವಳು, ತುಂಬ ಅಡಿಕ್ಟ್ ಆಗಿಬಿಟ್ಟಿದ್ದಾಳೆ. ನೀನೇ ನೋಡ್ಕೋಬೇಕು, ನೀನು ಕುತ್ಕೊಂಡಿರೋ ಹತ್ರನೇ ಏನು ಬೇಕಾದ್ರೂ ತಂದುಕೊಡ್ತೀನಿ, ಅವಳನ್ನ ಇವತ್ತು ನಾಳೆ ಸ್ವಲ್ಪ ಹುಷಾರಾಗಿ ಚೆನ್ನಾಗಿ ನೋಡ್ಕೊ ಅಂತ ಹೇಳ್ತಿದ್ದಾರೆ ಅವಾಗಿಂದನೂ. ಅವ್ರು ಹೇಳಿಲ್ಲ ಅಂದರೆ ಈ ಟೈಮಲ್ಲಿ ನಾನು ನೋಡ್ಕೋತೀನಿ. ಸ್ಟಿಲ್ ಅವ್ರು ಈ ಥರ ಹೇಳಿದ್ರು ಅಂತ ಶೇರ್ ಮಾಡಿಕೊಂಡೆ. ಕಷ್ಟ ಗೈಸ್ ನಿಜವಾಗ್ಲೂ, ಮಕ್ಕಳದು ಅಷ್ಟು ಈಸಿ ಅಲ್ಲ. ನನಗೆ ಬರೆಯಲ್ಲಿ ಯಾರೂ ಇಲ್ಲ ಜೊತೆಲಿ, ಬಟ್ ಸ್ಟಿಲ್ ನಾನು ಒಬ್ಬಳೇ ಮ್ಯಾನೇಜ್ ಮಾಡ್ಬೋದು. ಮಲಗಿದ್ದಾಳೆ ಇಲ್ಲೇ, ತೋರ್ಸೋಕ್ಕೂ ಆಗಲ್ಲ ನಿಮಗೆ. ಹಾಗೆ ಕಾಲು ತೂಗ್ತಾ ಇದ್ದೀನಿ, ಅದು ತಲೆ ಮಾತ್ರ ಶೇಕ್ ಮಾಡ್ತಿದ್ದೀನಿ. ಅವ್ರದ್ದು ಕಾಲು ಟಚ್ ಮಾಡೋಕ್ಕೆ ಭಯ ಆಗುತ್ತೆ. ಒಂಚೂರು ಸ್ವೆಲ್ಲಿಂಗ್ ಬಂದಿದೆ ಆಯಿತಾ, ಒಂಥರ ಅನಿಸುತ್ತೆ ನಮಗೆ ನೋಡೋಕ್ಕೆ. ತಣ್ಣೀರು ಬಟ್ಟೆ ಹಾಕಿದ್ದೀನಿ, ಮತ್ತು ಈಗಲೂ ಚೇಂಜ್ ಮಾಡಿ ರಂಜಿತೆ ಚೇಂಜ್ ಮಾಡಿಕೊಟ್ರು ಹಾಕಿದ್ದೀನಿ. ಪಾಪ ನೈಟ್ ಎಷ್ಟು ನೋವು ತಿಂತಾಳೋ ಅನಿಸ್ತಿದೆ. ನಾನು ನಿಧಾನವಾಗಿ ಮಾತಾಡ್ತಿದ್ದೀನಿ ಬಿಕಾಸ್ ಅವಳು ಮಲಗಿದ್ದಾಳೆ ಅಂತ. ನೀವು ಸ್ವಲ್ಪ ವಾಲ್ಯೂಮ್ ಇನ್ಕ್ರೀಸ್ ಮಾಡ್ಕೊಂಡು ನೋಡಿ ಈಗ ಟಿಪ್ಪಿಂಗ್ನ. ಇನ್ನೂ ನೋವ್ತಿದ್ಯಾ? ನಾನು ಸ್ಮೈಲ್ ಮಾಡಿದ್ರೆ ಇವಳು ಸ್ಮೈಲ್ ಮಾಡ್ತಾಳೆ, ಹಂಗಾಗಿ ಸ್ಮೈಲ್ ಮಾಡ್ಕೊಂಡು ಮಾತಾಡ್ತಿದ್ದೀನಿ ಅಷ್ಟೇ. ಆಮೇಲೆ ಅಲ್ಲಮ್ಮ ಇವತ್ತೊಂದು ದಿನ ಆಯಿತಾ, ನಾಳೆ ಇರಲ್ಲ. ಗುಡ್ ಗರ್ಲ್ ಅಲ್ಲ ನೀನು, ಅಬ್ಸರ್ವ್ ಮಾಡ್ತಿರ್ತಾಳೆ, ನಗ್ತಾ ಇರ್ತಾಳೆ ಅಷ್ಟೆ. ಆ್ಯಕ್ಚುಲಿ ಇವಾಗ ಟೈಮ್ 9:30 ಆಗಿದೆ. 6:30ಇಂದ ಮಲಗಿದ್ಲು. ಮಿಡಲಲ್ಲಿ ಒಂದು ಸತಿ ಎದ್ದು ಹಾಲು ಕೊಟ್ಟು ಮಲ್ಕೊಂಡು ಮತ್ತೆ ಆರಾಮಾಗಿ ಆಟ ಆಡ್ತಿದ್ದಾಳೆ. ಹಿಂಗೆ ಆರಾಮಾಗಿದ್ರೆ ಸಾಕು. ಓನಮ್ಮ ಕಪ್ಪ. ಇಷ್ಟೇ ನಾವ್ಯಾವ ರೀತಿ ಟೇಕ್ ಕೇರ್ ಮಾಡಿದ್ವಿ ಅಂತಂದರೆ, ತಣ್ಣೀರು ಬಟ್ಟೆ ಮಾಡಿ ಸುತ್ತಿದ್ದು ಅಷ್ಟೇ. ಏನಾದರೂ ಸ್ವೆಲ್ಲಿಂಗ್ ಬಂದಿದ್ರೆ ಐಸ್ ಕ್ಯೂಬ್ ಮಸಾಜ್ ಮಾಡಿ ಅಂತ ಹೇಳಿದರು. ಸ್ವಲ್ಪ ಸ್ವೆಲ್ಲಿಂಗ್ ಕೂಡ ಬಂದಿತ್ತು. ನಾವು ಐಸ್ ಕ್ಯೂಬ್ ಮಸಾಜ್ ಎಲ್ಲ ಏನೂ ಮಾಡಲಿಲ್ಲ. ಐಸ್ ಕ್ಯೂಬ್ ಮೆಲ್ಟ್ ಆಗಿದ್ದಾದಮೇಲೆ ಅದೇ ವಾಟ್ರನ್ನ ಡಿಪ್ ಮಾಡಿಕೊಂಡು ಕಾಟನ್ ಕ್ಲಾತಲ್ಲಿ ಅವಳಿಗೆ ಎಲ್ಲಿ ಇಂಜೆಕ್ಷನ್ ಮಾಡಿದ್ರು ಅದ್ರ ಸುತ್ತಿದ್ವಿ ಅಷ್ಟೇ. ಆಮೇಲೆ ಒಂದು 2 ಡೇಸ್ 1 or 2 ಡೇಸ್ ಆದಮೇಲೆ ಸ್ವೆಲ್ಲಿಂಗ್ ಕೂಡ ಕಡಿಮೆ ಆಯಿತು. ಆ್ಯಂಡ್ ಫೀವರ್ ಕೂಡ ಬಂದಿತ್ತು ಲೈಟಾಗೆ.
ಅವತ್ತು ನೈಟ್ ಫುಲ್ಲು ಇತ್ತು. ನೆಕ್ಸ್ಟ್ ಡೇ ಕೂಡ ಸ್ವಲ್ಪ ಲೈಟಾಗಿತ್ತು, ಹಂಗಾಗಿ ನಾವು ನೆಕ್ಸ್ಟ್ ಡೇ ಸ್ನಾನ ಏನೂ ಮಾಡಿಸ್ಲಿಲ್ಲ, ಫೀವರ್ ಇದೆಯಲ್ಲ ಅಂತ. ಲಾಸ್ಟ್ ಟೈಮ್ ಅಷ್ಟೇ ವ್ಯಾಕ್ಸಿನೇಷನ್ ಹಾಕ್ಸಿ ನೆಕ್ಸ್ಟ್ ಡೇ ಸ್ನಾನ ಮಾಡಿಸಿರಲಿಲ್ಲ. ಅವರು ಕೂಡ ಹೇಳಿದ್ರು ಸ್ನಾನ ಮಾಡಿಸ್ಬೇಡಿ ಒನ್ ಡೇ ಅಂತ. ಒನ್ ಡೇ ಬಿಟ್ಟು ಅದಾದಮೇಲೆ ನೆಕ್ಸ್ಟ್ ಡೇ ನಾವು ಸ್ನಾನ ಮಾಡಿಸಿದ್ದು. ನನಗಂತೂ ಅವಳ ಬಿಟ್ಟು ಸ್ವಲ್ಪ ಆ ಕಡೆ ಈ ಕಡೆ ಹೋಗೋಕ್ಕೂ ಆಗ್ತಾ ಇರಲಿಲ್ಲ. ಅಂದರೆ ಅವಳು ಆರಾಮಾಗಿದ್ಲು, ಸ್ವಲ್ಪ ಪೇನ್ಫುಲ್ ಐತಲ್ಲ ಇವಳಿಗೆ ಅಂತೇಳಿ ಅವಳ ಪಕ್ಕನೇ ಇದ್ದೆ. ಅವಳು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದಾಗಿ ನಾನು ಮತ್ತೆ ಮಲಗಿದ್ದು. ಅಂದರೆ ಅವಳು ಮಲಗಿ ಒಂದು 20-30 ಮಿನಿಟ್ ಆದಮೇಲೆ ನಾರ್ಮಲ್ ಎವ್ರಿ ಡೇ ಯಾವ ಟೈಮಲ್ಲಿ ಮಲಗ್ತಿದ್ಲೋ ಅದೇ ಟೈಮಲ್ಲೇ ಮಲ್ಕೊಂಡ್ಳು. ಬಟ್ ಸ್ಟಿಲ್ ಮಲಗಿದ್ದಾಗ ಒಂದು ಸ್ವಲ್ಪ ಪೇಯ್ನ್ ಆದಾಗ ಸೌಂಡ್ ಮಾಡ್ತಾರಲ್ವ, ಆ ಥರ ಮಾಡ್ತಾ ಇರ್ತಾಳೆ. ಅವಳನ್ನೇ ಅಬ್ಸರ್ವ್ ಮಾಡ್ತಾ ಕೂತಿದ್ದೆ. ನಾವು ಕೂಡ ವ್ಯಾಕ್ಸಿನ್ ಹಾಕ್ಸಿದ್ವಿ, ಫೀವರ್ ಬಂದಿದೆ ಅಂತ ಎಲ್ಲ ಮೆಸೇಜಸ್ ಮಾಡ್ತಾಯಿದ್ದೀರಾ, ನಾನು ಸ್ಟೋರಿಗೆ ಹಾಕಿದ್ದು ನೋಡಿ. ಫೀವರ್ ಬಂದ್ರೇ ಒಳ್ಳೆಯದು, ನೀವು ಅದಕ್ಕೆಲ್ಲ ವರಿ ಮಾಡಬೇಡಿ. ಆದಷ್ಟು ನಿಮ್ಮ ಪಾಪ ಪಕ್ಕನೇ ಕೂತ್ಕೊಂಡು ಒಂದು 48 ಅವರ್ಸ್ ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟೇ, ಆಮೇಲೆಲ್ಲ ನಾರ್ಮಲ್ ಆಗ್ತಾರೆ. ಆ್ಯಂಡ್ ಹಾಲು ಕುಡಿಯೋಲ್ಲ ಆ ಟೈಮಲ್ಲಿ ಅಂತಲೂ ಕಂಪ್ಲೇಂಟ್ ಅಂದರೆ ಹೇಳ್ತಾಯಿದ್ರಿ. ಕೆಲವರು ಕುಡಿಯೋಲ್ಲ ಹಾಲು ಆ ಪೇಯ್ನ್ಗೆ, ಕೆಲವ್ರು ಕುಡಿತಾರೆ. ನನ್ನ ಮಗಳು ಆರಾಮಾಗಿ ಯಾವಾಗಲೂ ಯಾವ ರೀತಿ ಕುಡಿತಿದ್ಲೋ ಆ ರೀತಿಯೇ ಕುಡಿದ್ಲು. ತುಂಬ ಫೋರ್ಸ್ ಏನು ಮಾಡೋಕ್ಕೆ ಹೋಗಬೇಡಿ, ಒಂದು 2 ಡೇಸ್ ಆರಾಮಾಗಿ ಅವ್ರಿಗೆ ಬಿಟ್ಬಿಡಿ, ಆ ಪೇಯ್ನ್ ಎಲ್ಲ ಹೀಲಾಗಬೇಕು. ಹಂಗಂತ ಫೀಡೇ ಮಾಡ್ದಂಗೆ ಇರಬಾರ್ದು. ಅವ್ರಿಗೆ ಎಷ್ಟು ಕುಡಿಯೋಕ್ಕಾಗುತ್ತೋ ಅಷ್ಟು ಫೀಡ್ ಮಾಡಿ ಅಷ್ಟೇ, ಜಾಸ್ತಿ ಎಲ್ಲ ವರಿ ಮಾಡಬೇಡಿ, ಆರಾಮಾಗಿ ನೋಡ್ಕೊಳ್ಳಿ ಅಷ್ಟೇ. ಇನ್ನೇನು ಹೇಳಿ, ನಾನು ಯಾವಾಗಲೂ ಕೇಳ್ತಾಯಿದ್ರಿ ವ್ಯಾಕ್ಸಿನ್ ಹಾಕಿದಾಗ ಒಂದು ವ್ಲಾಗ್ ಮಾಡಿ 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 ಅಂತ. ಫೈನಲಿ ನಾನು ಶೂಟ್ ಮಾಡಿದ್ದೀನಿ. ಅವಳು ನೆಕ್ಸ್ಟ್ ಡೇ ಏನು ಅಷ್ಟು ಅಳ್ಳಿಲ್ಲ, ಬಟ್ ಸ್ಟಿಲ್ ನಿದ್ದೆ ಆನ್ ಆ್ಯಂಡ್ ಆಫ್ ಆಗ್ತಿತ್ತು. ನೆಕ್ಸ್ಟ್ ಡೇ ಅವಳು ಆರಾಮಾಗಿ ನಿದ್ದೆ ಮಾಡಲಿಲ್ಲ ಡೇ ಟೈಮು. ಸೊ ಅವಳನ್ನೇ ನೋಡಿಕೊಂಡು ನಾನು ಕೆಲಸಗಳೇನು ಬೇರೆ ಮಾಡಲಿಲ್ಲ, ಬರೀ ಅವಳನ್ನ ನೋಡ್ಕೊಳ್ಳೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟಿದೆ. ಕಂಪೇರಿಟಿವ್ಲಿ 1.5 ಮಂತ್ ವ್ಯಾಕ್ಸಿನ್ಗಿಂತ ಈ ವ್ಯಾಕ್ಸಿನೇಷನಲ್ಲಿ ಅಷ್ಟು ಅವಳು ಅಳ್ಳಿಲ್ಲ. ಅದೊಂಥರ ಸಮಾಧಾನ, ಯಾಕಂದರೆ ಒಂದೇ ಇಂಜೆಕ್ಷನ್ ಅಲ್ವಾ, ಅದಕ್ಕೆ ಎತ್ತಿಲ್ಲ ಅಂತ ಅನಿಸುತ್ತೆ. ನೆಕ್ಸ್ಟ್ 3.5 ಇಂಜೆಕ್ಷನ್ ಇದೆ, ವ್ಯಾಕ್ಸಿನೇಷನ್ ಇದೆಯಲ್ಲ, ಅವಾಗ 3 ಇಂಜೆಕ್ಷನ್ ಹಾಕ್ತಾರೆ, ಆವಾಗ ಮತ್ತೆ ನೋಡಬೇಕು. ಈಗ ತಾನೇ ಮಲ್ಕೊಂಡು ಟೈಮ್ 11:15 ಆಗಿದೆ. 11:15 ಲೈಟಾಗಿ ಜ್ವರ ಬಂದಿತ್ತು, ಸಿರಪ್ ಕೂಡ ಹಾಕಿದ್ದೀವಿ. ಸ್ಲೋವಾಗಿ ಮಾತಾಡ್ತಿದ್ದೀನಿ ಬಿಕಾಸ್ ಅವ್ರು ಮಲಗಿರೋದ್ರಿಂದ. ಆ್ಯಂಡ್ ನಾನು ಇವಾಗ ಮಲ್ಕೋತೀನಿ ಇಲ್ಲೇ, ನೋಡೋಣ ಮತ್ತೆ ಯಾವಾಗ ಎದ್ದೇಳ್ತಾಳೆ ಅಂತ. ಇನ್ನೊಂದು 2-3 ಅವರ್ಸ್ಗಳು ಮತ್ತೆ ಎದ್ದೇಳ್ತಾಳೆ ಅಷ್ಟೇ ಗೈಸ್. ನಾನು ಮಾರ್ನಿಂಗ್ ಏನೇನು ಅಪ್ಡೇಟ್ ಮಾಡ್ತೀನಿ. ಗುಡ್ ನೈಟ್. ಒಂಥರ ಸಮಾಧಾನ ಅನ್ನಿಸ್ತಿದೆ ಅವಳು ಆರಾಮಾಗಿ ಮಲಗಿರೋದು. ಈವ್ನಿಂಗ್ 6 to 6:15 ಆ ರೇಂಜಲ್ಲಿ ಸ್ವಲ್ಪ ಹತ್ತಿದ್ದು ಅಷ್ಟೇ. ಅದಾದಮೇಲೆ ಆರಾಮಾಗಿ ಸ್ವಲ್ಪ ಅಳೋದು, ಆಮೇಲೆ ಕಂಫರ್ಟಬಲಾಗಿದ್ಲು ಅಷ್ಟೇ. ಸ್ವಲ್ಪ ಸಮಾಧಾನ ಆಯಿತು. ನಾನು ನೈಟೆಲ್ಲ ಎದ್ದಿರ್ತಾಳೇನೋ ಆ ಪೇಯ್ನ್ಗೆ ಇವಾಗ ಸ್ವಲ್ಪ ಅವಳಿಗೆ ಪೇಯ್ನ್ ಗೊತ್ತಾಗುತ್ತಲ್ಲ ಅಂದ್ಕೊಂಡಿದ್ದೆ, ಬಟ್ ಏನಿಲ್ಲ, ನೋಡೋಣ ಮಾರ್ನಿಂಗ್ ಅಪ್ಡೇಟ್ ಮಾಡ್ತೀನಿ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವಾಗ ನನ್ನ ಮಗಳು ಆರಾಮಾಗಿದ್ದಾಳೆ. ನೈಟ್ ಆ್ಯಕ್ಚುಲಿ ಅವಳು ಒಂದೇ ಸತಿ ಎದ್ದಿದ್ದು, ಎವ್ರಿ ಟೈಮ್ ಅಟ್ಲೀಸ್ಟ್ 2 times ಆದರೂ ಎದ್ದೊಳ್ತಿದ್ಲು 3-4 ಅವರ್ಸ್ಗೆ ಒಂದು ಸತಿ. ಬಟ್ ನೈಟ್ ಅವಳು 11-11:30 ಮಲ್ಕೊಳ್ಳಲ್ಲ. ಮಾರ್ನಿಂಗ್ 5:30ಗೆ ಎದ್ದಿದ್ದಾಳೆ. 5:30ಗೆ ಎದ್ದು ಇವಾಗ ಮತ್ತೆ 7:30ಗೆ ಎದ್ದು ಆಟ ಆಡ್ತಿದ್ದಾಳೆ ರೂಮಲ್ಲಿ ಸೌಂಡ್ ಮಾಡಿಕೊಂಡು. ನಾನು ಕಾಫಿ ಮಾಡ್ಕೊಳ್ಳೋಣ ಅಂತ ಬಂದೆ. ಕಾಫಿ ಮಾಡ್ಕೊಂಡು ಕುಡಿದು ಬೇಗ ಬೇಗ ಬ್ರೇಕ್ಫಾಸ್ಟ್ ಮಾಡಬೇಕು. ನನ್ನ ಜೊತೆ ಆಫೀಸ್ಗೆ ಹೋಗ್ಬೇಕು ಇವತ್ತು. ನಿನ್ನೆ ಪಾಪ ಲೀವ್ ತೊಗೊಂಡಿದ್ರು ಅವರು. ಆ್ಯಂಡ್ ಇವತ್ತು ಅಮ್ಮ ಕೂಡ ಬರ್ತಿದ್ದಾರೆ, ವ್ಲಾಗ್ ಮಾಡ್ತೀನಿ ಅವ್ರ ಜೊತೆ. ಏನಂದರೆ ನನ್ನ ಮಗಳದು ಫೇಸ್ ತೋರ್ಸಂಗಿದೆ, ಚೆನ್ನಾಗಿರ್ತಿತ್ತು ಅನಿಸುತ್ತೆ ವ್ಲಾಗಲ್ಲಿ. ಈ ವ್ಲಾಗ್ ನಾನು ಸಂಡೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಮಂಡೇ ಅವಳು ಫೇಸ್ ಯೂಸ್ ಮಾಡೋದಲ್ವ. ಬಟ್ ಮಿನಿ ವ್ಲಾಗಲ್ಲಿ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತೀನಿ. ಮಿನಿ ವ್ಲಾಗ್ ಅಲ್ವಾ ವ್ಯಾಕ್ಸಿನೇಷನ್ದು, ಬಿಕಾಸ್ ಇನ್ನೂ ಸ್ವಲ್ಪ ಓಲ್ಡ್ ವೀಡಿಯೋಸ್ ಇರ್ತವೆ, ಅದು ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ. ಸೊ ಅವಳದು ಆ ವ್ಲಾಗಲ್ಲೇ ಫೇಸ್ ರಿವೀಲ್ ಎಲ್ಲ ಮಾಡಿರ್ತೀನಿ ಅಂತ ಅಂದ್ಬಿಟ್ಟು ಫೇಸ್ ಕಾಣೋ ಥರನೇ ಅಟ್ಯಾಚ್ ಮಾಡ್ತೀನಿ. ಕ್ಲಿಪ್ಪಿಂಗ್ಸ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ಹೊರಟಾಗ ಅಲ್ಲೆಲ್ಲ ಹೇಗಿದ್ಲು ಅಂತ ಪ್ರತಿಯೊಂದು ಮಿನಿ ವ್ಲಾಗಲ್ಲಿ ಬೇಕಾದರೆ ನೀವು ವ್ಯಾಕ್ಸಿನೇಷನ್ ಡೇ ದಿನ ಅವಳು ಹೆಂಗಿದ್ಲು ಅಂತ ನೋಡ್ಬೋದು ಅಷ್ಟೇ. ಆರಾಮಾಗಿದ್ದಾಳೆ. ಆ್ಯಂಡ್ ಇವಾಗ ಕಾಫಿ ಮಾಡ್ಕೊಂಡು ಕುಡಿದು ನೆಕ್ಸ್ಟ್ ಕೆಲಸಗಳು ನೋಡ್ಕೋಬೇಕು. ಇವತ್ತು ಅಡುಗೆನೂ ಮಾಡ್ಕೋಬೇಕು. ಅಮ್ಮ ಕೂಡ ಬರ್ತಿದ್ದಾರಲ್ವ, ಹಂಗಾಗಿ ಮಧ್ಯಾಹ್ನ ಅಷ್ಟರಲ್ಲಿ ಬರ್ತಾರೆ ಅವರು. ಅದಕ್ಕಿಂತ ಮುಂಚೆ ರಂಜಿತ್ನ ಕಳಿಸ್ಬೇಕು, ಅವ್ರಿಗೆ ಬ್ರೇಕ್ಫಾಸ್ಟ್ ಮಾಡಿಕೊಟ್ಟು ಅಷ್ಟೇ. ಬಬ್ಲು ಏನಮ್ಮ ಬಬ್ಲು? ಹಾಂ ಇಲ್ಲಮ್ಮ ಕೂರ್ಲೈತೆ. ಯಾರ್ದಮ್ಮ ಕೂರ್ಲೈತೆ ಬಂಗಾರಿ? ನಿಮ್ಮದೇ.
ಏನಮ್ಮ ಹೆಂಗ ಅನಿಸ್ತು ನಿನ್ನೆ ವ್ಯಾಕ್ಸಿನ್ ಹಾಕ್ಸಿದ್ದು? ಚೆನ್ನಾಗಿತ್ತು. ಚೆನ್ನಾಗಿತ್ತು. ಸೆಕೆಂಡ್ 2.5 ಮಂತ್ಸ್ದು. ನೆಕ್ಸ್ಟ್ 3.5 ಮಂತ್ಸ್ಗೆ ಹಾಕ್ಬೇಕು. ಅವಾಗ 3.5 ಮಂತ್ಸ್ದು. ನನ್ನ ಮಗಳು ಸ್ಟ್ರಾಂಗ್ ಒಳ್ಳಿಲ್ಲ. 10 ಮಿನಿಟ್ಸ್ ಹತ್ತಲ್ಲ ಅಷ್ಟೇ ಅಲ್ವ ರೀ? ಇವಾಗ ಆಟ ಆಡ್ತಾವಳೆ. ಹೆಂಗೆ ಅವಳು ಬೈತಾವಳು ನಮ್ಮನ್ನ. ಆ ಕಡೆ ಈ ಕಡೆ 2 ಕಡೆನೂ ಪಿಲ್ಲೋ ಇಟ್ಟಿರೋದಕ್ಕೆ ಈ ಥರ ಅವಳು ಸೈಡ್ ಹಾಕ್ತಾಳೆ ಅಂತ ಆ ಥರ ಪಿಲ್ಲೋ ಸಿಗ್ತೀವಿ. ಓಕೆ ಗೈಸ್, ನಾನು ಮತ್ತೆ ಮಧ್ಯಾಹ್ನದಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮಗಳನ್ನ ನೋಡ್ಕೊತಿದ್ದೆ. ಅವಳು ಆರಾಮಾಗಿದ್ದಾಳೆ. ಇವಾಗ ಲೈಟಾಗೆ ಫೀವರ್ ಇತ್ತಲ್ವ, ಹಂಗಾಗಿ ಇವತ್ತು ಸ್ನಾನ ಏನೂ ಮಾಡಿಸ್ಲಿಲ್ಲ. ಜಸ್ಟು ಕ್ಲಾತಲ್ಲಿ ಮೈ ಒರೆಸಿದ್ದು ಅಷ್ಟೇ, ಬಿಸಿನೀರಲ್ಲಿ. ಅಲ್ಲಮ್ಮ ಆಟ ಆಡ್ಕೊತಿದ್ದಾಳೆ ಆರಾಮಾಗೆ ಅವಳ ಪಡಿಗಳು. ಆ್ಯಂಡ್ ಅಮ್ಮ ಬರ್ತಿದ್ದಾರೆ. ಇನ್ನೇನೊಂದು 1 ಅವರ್ ರೀಚ್ ಆಗ್ತಾರೆ ಬೆಂಗಳೂರಿಗೆ. ಅಡುಗೆ ಏನೂ ಮಾಡೇ ಇಲ್ಲ ನಾನು. ಅವ್ರು ಬರ್ತಿದ್ದಾರೆ, ನೋಡೋಣ. ಅವ್ರು ಬರೋ ಅಷ್ಟರಲ್ಲಿ ಆದರೆ ಮಾಡ್ತೀನಿ, ಇವಳು ಆರಾಮಾಗಿದ್ದರೆ. ಇಲ್ಲ ಅಂದರೆ ಬಿಕಾಸ್ ಅವರು ಮಾರ್ನಿಂಗ್ ಬಂದು ಹೊರಟಿರೋದಲ್ಲಿ 11ಗೆ, ಅಸ್ವಾದೇ ಆಗಿರುತ್ತೆ ಅಲ್ವಾ. 3-4 ಆಗುತ್ತೆ ರೀಚ್ ಆಗೋದಂದರೆ. ನೋಡೋಣ ಹೇಗಾಗುತ್ತೋ ಹಾಗೆ ಪ್ಲ್ಯಾನ್ ಮಾಡ್ಕೊತೀನಿ. ಆ್ಯಂಡ್ ಲಾಸ್ಟ್ ವ್ಲಾಗ್ದು ಕೆಲವೊಂದಷ್ಟು ಕಮೆಂಟ್ಸ್ನ ನಾನು ಓದ್ಬಿಡ್ತೀನಿ. ಹರಿಬರಿಲಿ ಎಂಡ್ ಮಾಡಿದ್ದೆ ಯಾವುದೋ ಇನ್ನೊಂದು ವ್ಲಾಗು, ಹಂಗಾಗಿ. ಅವಳು ರೋಲ್ ಆಗ್ತಿದ್ದಾಳೆ ಅಲ್ಲೇ ಒಂದು 3-4 ಡೇಸಿಂದ. ನನ್ನ ಸೈಡಲ್ಲಿ ಪಿಲ್ಲೋ ಇಕ್ತೀನಿ ರೋಲ್ ಆಗ್ತಾಳೆ ಅಂತೇಳಿ. ಆ ಪಿಲ್ಲೋ ಇಟ್ಕೊಂಡ್ರೂ ಅಳ್ತಿರ್ತಾಳೆ. ಹೆಂಗೆ ಮಾಡ್ಬೇಕು ಈ ಟೈಮಲ್ಲಿ ನನಗಂತೂ ಗೊತ್ತಾಗ್ತಿಲ್ಲ. ನೀವೇನು ಮಾಡ್ತೀರಾ? ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿ, ರೋಲ್ ಆಗಬೇಕಾದ್ರೆ ಯಾವ ಥರ ಟೇಕ್ ಕೇರ್ ಮಾಡ್ತಿದ್ರಿ ಅಂತ. ನಮ್ಮದು ಫ್ಯಾಮಿಲಿನ ತುಂಬ ಜನ ಇಷ್ಟಪಟ್ಟಿದ್ದೀರಾ, ಕ್ಯೂಟ್ ಫ್ಯಾಮಿಲಿ ಅಂತ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಗಂಡನ ಕೈಲಿ ಬಣ್ಣದ ಥರ ಮಾಡಿಸ್ಕೊಳಕ್ಕೆ ಪುಣ್ಯ ಮಾಡಬೇಕು ಸೌಮ್ಯ. ಯು ಆರ್ ಸೋ ಲಕ್ಕಿ ಮ್ಯಾನಿಫೆಸ್ಟಿಂಗ್ ಫ್ಯಾಮಿಲಿ ಲೈಕ್ ದಿಸ್. ಥ್ಯಾಂಕ್ ಯು ಸೋ ಮಚ್. ಅವ್ರು ತುಂಬ ಸಪೋರ್ಟಿವು. ನೀವೇನಾದರೂ ಡೇ 1ಇಂದ ನನ್ನ ವ್ಲಾಗ್ಸ್ನ ನೋಡ್ಕೊಂಡು ಬಂದಿದ್ರೆ ಗೊತ್ತಿರುತ್ತೆ ಅವ್ರು ಹೇಗೆ ಅಂತ. ಸ್ಟಿಲ್ ಐ ಆಮ್ 8 ಮಂತ್ ಪ್ರೆಗ್ನೆನ್ಸಿ. ಪ್ಲೀಸ್ ಬ್ಲೆಸ್ಸಿಂಗ್ ಮೀ ಆ್ಯಂಡ್ ಮೈ ಬೇಬಿ. ಎಲ್ಲ ಒಳ್ಳೇದಾಗಲಿ, ನೀವು ಮತ್ತು ಮಗು ಆರೋಗ್ಯವಾಗಿ ಇರಲಿ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊತೀನಿ ದೇವ್ರ ಹತ್ರ. ವ್ಲಾಗ್ ಚೆನ್ನಾಗಿದೆ ಸಿಸ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆ ವ್ಲಾಗ್ ತುಂಬ ಜನ ಇಷ್ಟಪಟ್ಟರೆ. ಅದು ಕ್ಲೀನಿಂಗ್ ಆ್ಯಂಡ್ ಕುಕ್ಕಿಂಗ್ ವೀಕೆಂಡ್ ವ್ಲಾಗ್ ಹಾಕಿದ್ದಲ್ಲ, ಆ ವ್ಲಾಗ್ ಕಮೆಂಟ್ಸ್ ನಾನು ಓದ್ತಿರೋದು. ತುಂಬ ಜನ ಕ್ಯೂಟ್ ಫ್ಯಾಮಿಲಿ ಅಂತ ಕಳಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಆ್ಯಂಡ್ ತವಾ ಫ್ರೈ ರೆಸಿಪಿ ಅದೇ ವ್ಲಾಗಲ್ಲಿ ನಾನು ಕ್ವಿಕ್ಕಾಗಿ ತೋರಿಸಿದ್ದೀನಿ. ನಿಮ್ಗೆ ಅರ್ಥ ಆಗಿಲ್ಲ ಅಂತ ಅನಿಸುತ್ತೆ, ಇನ್ನೊಂದ್ಸತಿ ಚೆಕ್ ಮಾಡಿ ವ್ಲಾಗು. ಅರ್ಥ ಆಗಲಿಲ್ಲ ಅಂದರೆ ಈ ವ್ಲಾಗ್ ಕಮೆಂಟಲ್ಲಿ ಹಾಕಿ, ನಾನು ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ ಡೆಫಿನೆಟ್ಲಿ ನೀಟಾಗಿ ಹೇಳ್ಕೊಡ್ತೀನಿ. ಯುವರ್ ಮಾಮ್ ಸಬ್ಸ್ಕ್ರೈಬರ್ಸ್ ವನ್ನ ಸಿ ಯು ಸೂನ್ ಕಂದಮ್ಮ ವಿಹಾ ಪುಟಾಣಿ. ಇನ್ನೊಂದು 2 ಡೇಸ್ ಅಷ್ಟೇ ನೀವೆಲ್ಲರೂ ಅವಳನ್ನ ನೋಡ್ತೀರಾ. ಐ ಹೋಪ್ ನೆಕ್ಸ್ಟ್ ವ್ಲಾಗಲ್ಲಿ ಅವಳನ್ನ ನೀವು ನೋಡ್ತೀರಾ. ಅಂದರೆ ಮಂಡೇ ಹಾಕ್ಬಿಡ್ತೀನಿ ಗೈಸ್, ಅಟ್ಲೀಸ್ಟ್ ಒಂದು ಪಿಕ್ ಆದ್ರೂ ಹಾಕ್ಬಿಡ್ತೀನಿ. ಹೇಳಿದ್ದೀನಿ ಅಲ್ವಾ, ನಿಮ್ಮ ವ್ಲಾಗ್ ಡೈಲಿ ನೋಡ್ತೀನಿ ಸಿಸ್, ಒಂದು ಮಿಸ್ ಮಾಡಿದಾಗೆ ತುಂಬ ಖುಷಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್. ಬ್ರದರ್ ಸೂಪರ್. ಆ ಥರ ಮಗುನ ಮಾತಾಡ್ಸಿದ್ರೆ ಚುರುಕು ಜಾಸ್ತಿ ಆಗ್ತಾರೆ. ಯಾವುದು ಕಮ್ಯುನಿಕೇಷನ್ ಮಾಡ್ತಿರ್ಬೇಕು ಮಕ್ಳ ಹತ್ರ. ಅವ್ರಿಗೆ ಅರ್ಥ ಆಗಲ್ಲ ಇಲ್ಲ ಅವ್ರಿಗೆ ಗೊತ್ತಾಗಲ್ಲ ಅಂತ ನಾವು ಸುಮ್ಮನೆ ಇರಬಾರ್ದು. ಆದಷ್ಟು ಕಮ್ಯುನಿಕೇಷನ್ ಮಾಡ್ತಿದ್ರೆ ಅವರು ಬೇಗ ಮಾತಾಡೋದು ಕೂಡ ಕಲಿತಾರೆ ಅಂತ ಹೇಳ್ತಾರೆ. ನಿಮಗೆ ಯೂಟ್ಯೂಬಿಂದ ಅಮೌಂಟ್ ಬಂದ ಸಿಸ್, ಎಷ್ಟು ಬಂತು ಅಂತ ಶೇರ್ ಮಾಡ್ಕೊಳ್ಳಿ. ಹೌದು, ಯೂಟ್ಯೂಬಿಂದ ಅಮೌಂಟ್ ಬಂದಿದೆ, ನನಗೆ ಬರ್ತಿದೆ. ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ನಾನು ಶೇರ್ ಮಾಡ್ಕೊತೀನಿ. ಅದೇನೇನೋ ಕಮ್ಯುನಿಟಿ ಗೈಡ್ಲೈನ್ಸ್ ಇದೆ, ಎಕ್ಸಾಕ್ಟಾಗಿ ಏನೋ ಪೇಮೆಂಟ್ ಎಲ್ಲ ಶೇರ್ ಮಾಡೋಂಗಿಲ್ಲ ಯೂಟ್ಯೂಬಲ್ಲಿ. ಚೆಕ್ ಮಾಡಿ ನಾನು ಡೆಫಿನೆಟ್ಲಿ ಶೇರ್ ಮಾಡ್ಕೋತೀನಿ, ಯಾವ ಥರ ಶೇರ್ ಮಾಡ್ಕೋಬೋದು ಅಂತ ತಿಳ್ಕೊಂಡು. ಓಕೆನಾ? ಬಟ್ ಶೇರ್ ಮಾಡ್ಕೋತೀನಿ. ಸ್ವೆಟರ್ ಲಿಂಕ್ ತುಂಬ ಒಂದಿಬ್ಬರು ಏನೋ ಕೇಳಿದ್ದೀರಾ. ವಿಚ್ ಲಿಂಕಲ್ಲಿದೆ ಚೆಕ್ ಮಾಡಿ. ಸಿಸ್ಟರ್ ಫೇಸ್ ವಾಶ್ ಲಿಂಕ್ ಪ್ಲೀಸ್. ಕ್ಲೀನ್ ಆ್ಯಂಡ್ ಕ್ಲಿಯರ್ ಅದು ಎಲ್ಲ ಅಪ್ಲಿಕೇಶನಲ್ಲೂ ಸಿಕ್ಕುತ್ತೆ. ಶಾಪಿಂಗ್ ಆ್ಯಪ್ಸಲ್ಲಿ ಚೆಕ್ ಮಾಡಿ. ಆಲ್ಮೋಸ್ಟ್ ಎಲ್ಲ ಆ್ಯಪ್ಸಲ್ಲೂ ಸಿಗುತ್ತೆ. ನಾನು ಬಿಗ್ ಬಾಸ್ಕೆಟಲ್ಲಿ ಪರ್ಚೇಸ್ ಮಾಡಿದ್ದು. ಏನು ವರ್ಕ್ ಮಾಡ್ತಾರೆ ಸಿಸ್ ನಿಮ್ಮ ಹಸ್ಬೆಂಡು? ಅವ್ರದ್ದು ಕೂಡ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿದೆ. ಅವರೊಂದು ಪ್ರೈವೇಟ್ ಕಂಪ್ನಿಲಿ ವರ್ಕ್ ಮಾಡ್ತಿದ್ದಾರೆ. ಅವರು 2019 ಪಾಸ್ಟ್ ಔಟು, ನಾನು 2021 ಪಾಸ್ಟ್ ಔಟು. ಎಷ್ಟು ಮಂತ್ಸ್ವರೆಗೂ ತೊಗೋಬೇಕು ಐರನ್ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ನ? ಓಕೆ, ಐರನ್ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ನನಗೆ 6 ಮಂತ್ವರೆಗೂ ತೊಗೊಳಕ್ಕೆ ಹೇಳಿದ್ದಾರೆ. ನೀವು ನಿಮ್ಮ ಡಾಕ್ಟ್ರನ್ನ ಒಂದು ಸತಿ ಕನ್ಸಲ್ಟ್ ಮಾಡಿ ಅವ್ರೇನು ಹೇಳ್ತಾರೋ ಅಷ್ಟು ದಿನ ತೊಗೊಳ್ಳಿ. ಯಾಕಂದರೆ ನನಗೆ ಒಂಥರ ಹೇಳಿರ್ತಾರೆ, ಬೇರೆ ಗೊತ್ತಿಲ್ಲ ಅಲ್ವಾ, ಒಬ್ಬೊಬ್ರಿಗೆ ಬಾಡಿ ಟೈಪ್ ಡಿಪೆಂಡ್ಸ್ ಯಾರ್ಯಾರಿಗೆ ಹೇಗೆ ಅಂತ. ಹಂಗಾಗಿ ನಾನು ಏನಿದ್ರು ನಂದು ಹೇಳ್ತೀನಿ ಅಷ್ಟೇ. ನೀವು ನಿಮ್ಮ ಡಾಕ್ಟರ್ ಹತ್ರ ಒಪಿನಿಯನ್ ತೊಗೊಳ್ಳಿ, ನೀವೇನೇ ಮಾಡಬೇಕಾದ್ರೂ. ಇಷ್ಟು ದಿನ ಆದಮೇಲೆ ಅಷ್ಟೇ ನೀವು ಕಮೆಂಟ್ ಹಾಕಿರೋದು. ಆಲ್ಮಂಡ್ ಆಯಿಲ್ ಯಾವ ಥರ ಯೂಸ್ ಮಾಡ್ತೀರಾ ತೋರಿಸಿ. ಏನಿಲ್ಲ, ಕೈಗೆ ಒಂದು ಫ್ಯೂ ಡ್ರಾಪ್ಸ್ ಹಾಕೊಂಡು ನಾರ್ಮಲ್ ಮಸಾಜ್ ಮಾಡೋದಷ್ಟೇ. ಮಸಾಜ್ ಯಾರ್ಯಾರೆಲ್ಲ ಮಾಡ್ತಿಲ್ವೋ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಬಿಫೋರ್ ಬಾತ್ ಮಸಾಜ್ ಮಾಡಿ ಒಂದು 15-20 ಮಿನಿಟ್ಸ್ ಬಿಟ್ಟು ಆಮೇಲೆ ಸ್ನಾನ ಮಾಡಿಸಿ. ಅದು ತುಂಬಾ ಒಳ್ಳೆಯದು. ಯಾವುದಾದ್ರೂ ಆಯಿಲ್ ಓಕೆ. ನಾನು ನನ್ನ ಪಾಪು ಕೈ ಸೈಜ್ಗೆ ಸರಿಯಾಗಿ ಬ್ಲ್ಯಾಕ್ ಥ್ರೆಡ್ ಆ್ಯಂಡ್ ಹಳೆ ಬಳೆ ಹಾಕಿದ್ದೀನಿ, ದೃಷ್ಟಿ ಆಗಬಾರ್ದು ಅಂತ. ಅದನ್ನು ಪಾಪುಗೆ 1 ಮಂತ್ ಆದಮೇಲೆ ಹಾಕಿದ್ದು. ನೀವು ಅಟ್ಲೀಸ್ಟ್ ಬ್ಲ್ಯಾಕ್ ಥ್ರೆಡ್ ಹಾಕಿ ಕೈಗೆ ನೆಕ್ ಕಾಲಿಗೆ ದೃಷ್ಟಿ ಆಗೋಲ್ಲ. ಓಕೆ, ಹಾಕ್ತೀನಿ. ಆ ಥರ ಇಟ್ಟು ತರಿಸ್ಕೊಂಡು
ಪಾಪುಗೆ ಎಷ್ಟು ಮಂತ್ಸ್ ಇಸ್ 3rd ಮಂತ್ ರನ್ನಿಂಗ್ ಇವಾಗ. ನೀವು ವೀಡಿಯೋಸ್ ಎಡಿಟ್ ಮಾಡೋದು ಯಾವ ಆ್ಯಪ್ ಯೂಸ್ ಮಾಡ್ತೀರಾ? ನಾನು ಇನ್ಶಾರ್ಟ್ ಆ್ಯಪ್ ಯೂಸ್ ಮಾಡ್ತೀನಿ. ತುಂಬ ಎಕೋ ಫ್ರೆಂಡ್ಲಿ, ಯೂಸ್ ಮಾಡೋದಕ್ಕೆ ಡಿಫಿಕಲ್ಟ್ ಇಲ್ಲ, ಕನ್ಫ್ಯೂಷನ್ ಇಲ್ಲ, ಆ್ಯಂಡ್ ಟೈಮ್ ಕೂಡ ತುಂಬ ಕನ್ಸ್ಯೂಮ್ ಮಾಡಲ್ಲ. ಬೇಗ ಆರಾಮ್ಸೆ ನೀವು ಎಡಿಟ್ ಮಾಡ್ಬೋದು. ಏನು ಗೊತ್ತಾ, ನಾವು ಇದನ್ನು ಹಾಕ್ಸಿದ್ದೀವಿ ಮೆಸ್ಸು. ನಾವು ಬೆಂಗಳೂರಿಗೆ ಬರೋದಕ್ಕಿಂತ ಮುಂಚೆನೇ ರಂಜಿತ್ ಎಲ್ಲ ಹಾಕ್ಸಿ ರೆಡಿ ಮಾಡಿದ್ರು 2 ವಿಂಡೋಸ್ಗೂ. ಸ್ಟಿಲ್ ಮಸ್ಕಿಟೋ ಎಲ್ಲಿ ಬರ್ತವೆ ಅಂತಲೇ ಗೊತ್ತಾಗಲ್ಲ. ಒಂದೊಂದು ಇರ್ತವೆ ನೈಟ್ ಟೈಮು. ಇಲ್ಲಿಂದ ವಾಶ್ರೂಮ್ ವಿಂಡೋ ತೆಗೆದಿರ್ತೀವಿ, ಅಲ್ಲಿಂದ ಮೇ ಬಿ ಬರ್ಬೋದು ಅಂತ ಅನಿಸುತ್ತೆ. ತುಂಬಾ ಸೊಳ್ಳೆ ನಿಜವಾಗ್ಲೂ. ಆ್ಯಂಡ್ ತುಂಬ ಶೆಕೆ ಲಾಸ್ಟ್ 3-4 ಡೇಸಿಂದ, ನೈಟ್ ಟೈಮ್ ಆಗಿರ್ಬೋದು, ಡೇ ಟೈಮ್ ಆಗಿರ್ಬೋದು. ನಾನೇ ಕೆಲಸ ಮಾಡ್ಕೋತೀನಿ. ನನ್ನ ಪಾಪುಗೆ 1 ಮಂತ್ 23 ಡೇಸ್ ಆಗಿದೆ. ಹಸ್ಬೆಂಡ್ ಇದ್ದರೆ ಮಾಡಿಕೊಡ್ತಾರೆ, ಇಲ್ಲಾಂದರೆ ನಾನೇ ಮಾಡ್ಕೋತೀನಿ. ಅದಕ್ಕೊಬ್ಬರು ಕಮೆಂಟ್ ಕೂಡ ರಿಪ್ಲೈ ಮಾಡಿದ್ದೀರಾ, ಸಿ ಸೆಕ್ಷನ ನಾರ್ಮಲ್ಲ ಅಂತ ಹೇಳಿ, ನಿಮಗೆ ಯಾವ ಡೆಲಿವರಿ ಆಗಿದೆ ಅಂತ. ಮಾಡ್ಕೋತಾರೆ. ತುಂಬ ಜನ ಇವಾಗೆಲ್ಲ ಇಂಡಿಪೆಂಡೆಂಟಾಗಿರೋಕ್ಕೆ ಇಷ್ಟಪಡ್ತಾರೆ. ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಕೊತಾರೆ. ಆ್ಯಂಡ್ ಅವ್ರ ಮದರ್ಹುಡ್ ಜರ್ನಿನ ಎಂಜಾಯ್ ಮಾಡ್ತಾರೆ. ನಮ್ಮ ಪಾಪ ಪ್ರತಿಯೊಂದು ಕೆಲಸ ನಾನು ಮಾಡಬೇಕು, ನಾನು ಕಲಿಬೇಕು. ಆ್ಯಂಡ್ ಅಷ್ಟೇ, ಪಾರ್ಟ್ನರ್ ಜೊತೆ ಇಬ್ಬರು ಸೇರಿ ಪಾಪು ನೋಡ್ಕೊಳ್ಳೋದಕ್ಕೆ ತುಂಬ ಇಷ್ಟಪಡ್ತಾರೆ. ಹ್ಯಾಪಿ ಮದರ್ಸ್ ಡೇ. ತುಂಬ ಜನ ನನಗೆ ವಿಶಸ್ನ ಕಳಿಸಿದ್ದೀರಾ, ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು. ಬಾಪ ಉಳ್ಳು ಬಾಪ. ಅವಳಿಗೆ ಡೈಪರ್ ಕೂಡ ಹಾಕಿಲ್ಲ ನಾನು ಇವತ್ತು. ಯಾಕಂದರೆ ಅದು ತೊಡೆ ಸ್ವಲ್ಪ ಊದ್ಕೊಂಡಿರುತ್ತಲ್ವ, ಬೇಡ ಅಂತ ಅಂದ್ಬಿಟ್ಟು ಫ್ರೀಯಾಗಿ ಬಿಟ್ಬಿಟ್ಟಿದ್ದೀನಿ. 1-2-3 ಡೇಸ್ ಏನೂ ಹಾಕೋಕ್ಕೆ ಹೋಗಲ್ಲ. ಸ್ವೆಲ್ಲಿಂಗ್ ಬಂದರೆ ಐಸ್ ಕ್ಯೂಬ್ ಮಸಾಜ್ ಮಾಡಿ ಅಂತ ಹೇಳಿದ್ರು, ಮಾಡಿದ್ದೀವಿ. ಈಗ ಸ್ವಲ್ಪ ಪರವಾಗಿಲ್ಲ ಸ್ವೆಲ್ಲಿಂಗು. ಬಟ್ ಸ್ಟಿಲ್ ಡೈಪರ್ ಬೇಡ, ಇನ್ನೂ 1-2 ದಿನ, ಅವಳಿಗೂ ಅನ್ಕಂಫರ್ಟಬಲ್ ಅಂತ ಅನಿಸುತ್ತೆ ಅಂದ್ಬಿಟ್ಟು ಬಿಟ್ಬಿಟ್ಟಿದ್ದೀನಿ. ಅಲ್ಲಮ್ಮ, ನೋವ್ತಿದ್ಯಾ ನಿಂಗೆ? ಇನ್ನೂ ನೋವ್ತಿದ್ಯಾ? ನಾನು ಅಲ್ಲಿ ಮಿರರ್ ಇಟ್ಟಿದ್ದಾರೆ ರಂಜಿತ್, ಇಲ್ಲಿ ಗಾಳಿ ಬರಲ್ಲ ಅಂತೇಳಿ. ಅಲ್ಲೋಗಿ ಏನಾದರೂ ಕೂಮ್ ಮಾಡ್ಕೊತಿದ್ರೆ, ಕ್ರೀಮ್ ಅಪ್ಲೈ ಮಾಡ್ತಿದ್ರೆ ಹಿಂಗೆ ತಿರುಗಿ ನೋಡ್ತಾ ಇರ್ತಾಳೆ. ತುಂಬ ಅಬ್ಸರ್ವ್ ಮಾಡ್ತಿದ್ದಾಳೆ ಈಗಂತೂ 1 ವೀಕಿಂದ. ಆಯ್ ಮಾಡೋ ಅವ್ರಿಗೆ, ನೀನು ಆಯ್ ಮಾಡೋ ಅವ್ರಿಗೆ. ಬಾಯ್ ಬಾಯ್. ನಾನು 2-3 ಡೇಸ್ ಅಲ್ಲ ಬಂಗಾರಿ, 2-3 ಡೇಸ್ ಅಷ್ಟೇ. ಅವ್ರು ನಿನ್ನನ್ನು ನೋಡ್ತಾರೆ, ನೋಡ್ತಾರಮ್ಮ. ಓಕೆ ಗೈಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ಈ ವ್ಲಾಗ್ನ ನೀವು ಎಂಜಾಯ್ ಮಾಡಿದ್ದೀರಾ ಅಂತ. ಡೆಫಿನೆಟ್ಲಿ ಎಂಜಾಯ್ ಮಾಡಿರಲ್ಲ, ಬಿಕಾಸ್ ನಿಮಗೂ ಬೇಜಾರಾಗಿರುತ್ತೆ. ಯಾಕಂದರೆ ವ್ಯಾಕ್ಸಿನೇಷನ್ ವ್ಲಾಗ್ ಅಲ್ವಾ ಇದು, ಹಂಗಾಗಿ. ಬಟ್ ಈಗ ಇವಳು ಆರಾಮಾಗಿದ್ದಾಳೆ. ಸ್ವಲ್ಪ ಫೀವರ್ ಇನ್ನೂ ಇದೆ, ಅದು ಬರಬೇಕು ಅಂತ ಹೇಳ್ತಾರೆ. ಅಲ್ಲಮ್ಮ, ಒಳ್ಳಮ್ಮ. ಇವಾಗ ಓಕೆನಾ ನೀನು? ಓಕೆನಾ ನೀನು ಇವಾಗ? ನೋವಿಲ್ವಾ? ಅವಳನ್ನ ಎತ್ಕೊಂಡು ಓಡಾಡೋದು ರೂಢಿ ಮಾಡಿಬಿಟ್ಟಿದ್ದೀನಿ. ಎತ್ಕೊಂಡು 1-2 ರೌಂಡ್ ಆದರೂ ಮನೇಲಿ ಓಡಾಡ್ತಿರ್ಬೇಕು, ಅವಾಗ ಆರಾಮಾಗ್ತಾಳೆ. 1-2 ರೌಂಡ್ ಓಡಾಡ್ತೀನಿ ಇವಾಗ ಹೋಗ್ಬಿಟ್ಟು. ಮಾರ್ನಿಂಗಿಂದ ಪಾಪ ಬೆಡ್ ಮೇಲೆ ಇದ್ದಾಳೆ. ನೆನ್ನೆ ವ್ಯಾಕ್ಸಿನ್ ಹಾಕ್ಸ್ದಾಗಿಂದನೂ ಅಷ್ಟೇ. ಈವ್ನಿಂಗ್ ಸ್ವಲ್ಪ ಹೊತ್ತು ನೆನ್ನೆ ಓಡಾಡಿದೆ ಅವಳು ಅಳಬೇಕಾದ್ರೆ. ಓಕೆ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಇಫ್ ಪಾಸಿಬಲ್ ಅಮ್ಮ ಬರ್ತಿದ್ದಾರಲ್ಲ, ಇನ್ನೊಂದು ವ್ಲಾಗ್ನ ಇವತ್ತು ಸ್ಟಾರ್ಟ್ ಮಾಡ್ತೀನಿ. ಯಾ, ಬಾಯ್, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.